ಸ್ಪೇಸ್ ಯೂಸ್ ಯಾಕೆಂದ್ರೆ ಈಗ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಬರ್ತಾ ಇದೆ ಸುತ್ತಲೂ ಪಾಪ ಸುಮಾರು ಜನ ಜಮೀನು ಕಳ್ಕೊಂಡಿದ್ದಾರೆ. ಅವ್ರ ಆಸ್ತಿ ಪಕ್ಕ ಅವರು ಲೋನ್ ಮಾಡ್ಕೊಳ್ಳೋಕೆ ಕಟ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು. ಅಲ್ಲಿ ಹೈಟ್ಗೆ ಸಿಗ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಎಲ್ಲಿಂದ ನಮ್ಮ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಿಂದ ಹೊಸಕೋಟೆವರೆಗೂ ಕೂಡ ಒಂದು ಕಡೆ, ಇನ್ನೊಂದು ಕಡೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೆಂಗೇರಿವರೆಗೂ ಆ ರೋಡ್ ಏನು ಬಿಡ್ತಾಗ್ತಾ ಇದೆ, ಅದಕ್ಕೂ ಕೂಡ ಮುಂದೆ ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ಆಮೇಲೆ ಎರಡನೇ ಏರ್ಪೋರ್ಟ್ಗೂ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರು ಒಪಿನಿಯನ್ ಕಳಿಸಿದ್ದಾರೆ, ನೀವೇ ಸೆಲೆಕ್ಟ್ ಮಾಡಿ ಕಳಿಸ್ಕೊಡಿ ಅಂತ. ಸೊ ಅದನ್ನು ನಮ್ಮ ಸರ್ಕಾರ ಕೂತ್ಕೊಂಡು ಅದನ್ನು ಏನು ಅದು ಸಾಧು ಬಾಧಕಗಳನ್ನ ಚರ್ಚೆ ಮಾಡಿಕೊಂಡು 2-3 ಆಪ್ಷನ್ಸ್ ಕೊಟ್ಟಿದ್ದೀವಿ ಅಂತ ಅವರು ಹೇಳಿದ್ದಾರೆ. ನಾನು ಹೋದ್ಮೇಲೆ ಅದನ್ನು ಏನು ಕಳಿಸಿದ್ದಾರೆ ಅಂತ ನಾನು ನಮ್ಮ ಮಿನಿಸ್ಟರ್ಸ್ ಹತ್ರ ಮಾತಾಡಿ ವಿಲ್ ಟೇಕ್ ಎ ಡಿಸಿಷನ್. 2-3 ಆಪ್ಷನ್ ಮೀನ್ಸ್ ಜಾಗಗಳ 3 ಜಾಗ ನಾವು ಕೊಟ್ಟಿದ್ನ ಅದನ್ನೆಲ್ಲ ಅವರು ರಿಪೋರ್ಟ್ ಮಾಡಿದ್ದಾರೆ. ಅದು ನಾವು ಜಾಗ ಕೊಡಬೇಕಾದ ನಾವು ಹೊರಗ ಸೊ ನಾನು ಇದು ಸುಮ್ಮನೆ ಜಸ್ಟ್ ಜನರಲ್ ಆಗಿ ಕೇಳಿದಷ್ಟೇ. ಏರ್ಪೋರ್ಟ್ ಸೆಕೆಂಡ್ ಏರ್ಪೋರ್ಟ್ ವಿಚಾರ ಅದು ನಮ್ಮ MP ಪಾಟೀಲ್ ಡೀಲ್ ಮಾಡ್ತಾ ಇದ್ದಾರೆ. ನಾನು ಬ್ಯಾಂಗ್ಳೂರ್ ದೃಷ್ಟಿಯಿಂದ ಮುಂದಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ಬೇಕಲ್ಲ. ನಮ್ದು ಸ್ಕೈಡೆಕ್ ಸ್ವಲ್ಪ ಇಶ್ಯೂಸ್ ಇದೆ, ಪ್ರೀಮಿಯಂ FIR ಲೋಡ್ ಮಾಡಬೇಕು, ಮಾರಬೇಕು, ಅವ್ರು ಹೈ ರೈಸ್ ಹೋಗ್ಬೇಕು. ಬೆಂಗಳೂರು ಸಿಟಿ ಒಳಗಡೆ ಸ್ವಲ್ಪ ಜಾಸ್ತಿ ಡೆವಲಪ್ಮೆಂಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಎಲ್ಲ ನಮ್ಗೆ ರೆಸ್ಟ್ರಿಕ್ಷನ್ಸ್ ಇತ್ತು. ಸೊ ಸರ್ಕಾರಕ್ಕೆ ಒಳ್ಳೆ ದುಡ್ಡು ಬರಬೇಕಲ್ಲ ಡೆವಲಪ್ಮೆಂಟ್ಗೆ. ಡಿಫೆನ್ಸ್ ಇಶ್ಯೂ ತುಂಬಾ ವರ್ಷಗಳಿಂದ ಇದೆ, ಪ್ರತಿ ಬಾರಿ ಮನವಿ ಮಾಡ್ತಾ ಇದೆ. ಆದ್ರೆ ಕೇಂದ್ರ ಈಗ ಒಂದು ಸ್ಟೇಜ್ ಬರ್ತಾ ಇದ್ದಾರೆ. ಅವ್ರು ಹೇಳಿದ್ರು ಬೇರೆ ರಾಜ್ಯಗಳಲ್ಲೂ ಇದು ಸಮಸ್ಯೆ ವಿಪರೀತ ಇದೆ, ಎಲ್ಲ ಕಾಂಪ್ರಹೆನ್ಸಿವ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ನಮ್ಮ ಒತ್ತಡ ಕೂಡ ನಾವು ಮಾಡ್ತೀವಿ. ಸ್ಪೆಷಲಿ ಬೆಂಗಳೂರು ವಿಷಯಕ್ಕೆ ಬಂದ್ರೆ ಆ ಯಲಂಕ ಜಕ್ಕೂರ್ ಹತ್ರ ಬಂದ್ರೆ ಅಲ್ಲಿ ಲೆಫ್ಟ್ ರೈಟ್ ಎರಡು ಕೂಡ ಅವ್ರದೇ ಜಾಗ ಇದೆ. ಎಲ್ಲದಕ್ಕೂ ಪ್ರಾಬ್ಲಮ್. ಏನೇ ಬೆಂಗಳೂರು ಡೆವಲಪ್ಮೆಂಟ್ ವಿಷಯಕ್ಕೆ ಬಂದಾಗ ಪದೇ ಪದೇ ಡಿಫೆನ್ಸ್ ಇಶ್ಯೂ ಬರುತ್ತೆ. ಅಲ್ಲೂ ಇದೆ, HAL ಇದೆ, ಯಲಂಕನೂ ಇದೆ. ಸರ್, ಈಗ ಸ್ಟೇಟ್ ಪಾಲಿಟಿಕ್ಸ್ ಸರ್, ನಿನ್ನೆ ಕೆಲವೊಂದು ಮೊದಲ ಬಾರಿ ಆಯ್ಕೆಯಾದಂತ ಶಾಸಕರು ಡಿನ್ನರ್ ಮೀಟಿಂಗ್ ಸೇರಿದ್ದಾರೆ. ಅವರು ಒತ್ತಡ ಜಾಸ್ತಿ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮನ್ನು ಕೂಡ ಸಂಪುಟಕ್ಕೆ ಕರ್ಕೊಂಡು ಹಿರಿಯ ಶಾಸಕರು CM ಕೂಡ ಭೇಟಿ ಮಾಡಿದ್ದಾರೆ ಸರ್, ಚರ್ಚೆ ನನಗೆ ಗೊತ್ತಿಲ್ಲ. ಅದು ನೀವು CM ಭೇಟಿ ಮಾಡಬೇಕು ಅಲ್ಲ, ಮೊದಲ ಬಾರಿ ಶಾಸಕರು ಡಿನ್ನರ್ ಮೀಟಿಂಗ್ ಮಾಡಿ ನಾವು ಕೂಡ ಸಂದೇಶ ಕೊಡ್ತಾ ಇದ್ದಾರೆ ಸರ್. ನನಗೆ ಗೊತ್ತಿಲ್ಲ. ನನ್ನೇನು ಭೇಟಿ ಮಾಡಿಲ್ಲ. ಬಾರದೆ ಸಭೆಗಳು ನಡೀತಾ ಇದಾವೆ ಸರ್. MLS ನೆಲ್ಲ ಚೀಫ್ ಮಿನಿಸ್ಟರ್ ಕಂಟ್ರೋಲ್ ಮಾಡ್ತಾರೆ. ಅಧ್ಯಕ್ಷ ಗಮನದಲ್ಲಿ ಇಲ್ವಾ ಸರ್? ನಾವು ಶಾಸಕಾಂಗ ಪಕ್ಷದ MLAಗಳಿಗೆಲ್ಲ ಅವರೇ ಶಿಸ್ತನ್ನ ಪಾಲನೆ ಮಾಡಿಸುವಂತ ಜವಾಬ್ದಾರಿ ಮುಖ್ಯಮಂತ್ರಿಗಳಿಗೆ ಜಾಸ್ತಿ ಇರುತ್ತೆ, ನನಗಿರಲ್ಲ. ಪಕ್ಷದ ಅಧ್ಯಕ್ಷರಾಗಿ ನಿಮ್ಗೆ ಇರ್ತಾರೆ. ಆಯ್ತು ಬಿಡಿ ಸರ್. ಈಗ ದಾವಣಗೆರೆ ವಿಚಾರವಾಗಿ ನಿನ್ನೆ ಕೂಡ ಅಲ್ಲಿ ಒಂದು ಐಡ್ರಾಮಾ ಆಯ್ತು. ನಿನ್ನೆ ಏನಾಗಿದೆ ಅಲ್ಲಿ ಅಂದ್ರೆ ನಮ್ಗೆ ಕೊಡ್ಬೇಕು ಅನ್ನೋ ಎಲ್ಲಿ ದಾವಣಗೆರೆಯಲ್ಲಿ ಸಂಬಂಧಪಟ್ಟ ಏನು ಏನಾಗುತ್ತಾ ನನಗೆ ಗೊತ್ತಿಲ್ಲ. ನನಗೆ ಇನ್ನ ಏನು ವರದಿ ಏನು ಬಂದಿಲ್ಲ. ನಾನೊಂದು ರಿಪೋರ್ಟ್ ಮಾಡಿದ್ದೀನಿ. ನಾವು ಇದಕ್ಕೆ ನಾನು ಚೀಫ್ ಮಿನಿಸ್ಟರ್ ಇಬ್ರು ಮಾತಾಡಿದ್ದೀನಿ. ಇವತ್ತು ಮೆಂಟಿ ಫ್ಯಾಮಿಲಿ ಮೆಂಬರ್ಸ್ನ ಕರೆಸಿದ್ದಾರೆ. ಇವತ್ತು ಕರೆಸ್ತೀನಿ ಅಂತ ಹೇಳಿದ್ರು, ಇವತ್ತು ಕರೆಸಿರ್ಬೇಕು. ನಾನು ನಿನ್ನೆ ಬೇರೆ ಆಸ್ಪಿರೆಂಟ್ಸ್ ಎಲ್ಲ ನಾನು ಬಂದು ಭೇಟಿ ಮಾಡ್ತಾ ಇದ್ದಾರೆ. ದಾವಣಗೆರೆಯವರೆಲ್ಲ ಬಂದು ಭೇಟಿ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಮೇಡಮ್ ನಾನು ಇಲ್ಲಿ ಮಾತಾಡಿದ್ದೀನಿ. ಅವ್ರ MP ಅವ್ರ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಬೆಂಗಳೂರಲ್ಲಿ ಅವರ ಮಂತ್ರಿ ಕೂಡ ಮಾತಾಡಿದ್ದೀನಿ. ಬೇರೆ ಆಸ್ಪಿರೆಂಟ್ಸ್ ಎಲ್ಲ ಬಂದು 3-4 ಜನ ಬೇರೆಯವರೆಲ್ಲ ಬಂದು ಕೇಳಿದ್ದಾರೆ. ನಾನು ಏನು ರಿಪೋರ್ಟ್ ಕೊಡಬೇಕು ಹೈಕಮಾಂಡ್ ಕೊಡ್ತೀನಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ. ಯಾವಾಗ 2-3 ದಿನದಲ್ಲಿ ಅದೆಲ್ಲ ಮುಗಿಸ್ತೀವಿ. ಏಪ್ರಿಲ್ 9th ಎಲೆಕ್ಷನ್ ಅಂತ. ಎಲೆಕ್ಷನ್ ಇರೋದು 9 PM. ಟೈಮ್ ಕೂಡ ಕಡಿಮೆ ಇದೆ.
ಹಾರ್ಡ್ಲಿ 20 days ಅಷ್ಟೇ. सर असम से एक एमपी है प्रदीप बारदोई, उन्होंने बीजेपी ज्वाइन कर लिया सर आप No, I'm very sorry that one of the important member of the Congress family, very loyal worker, has resigned. It is a big surprise to all of us. I just tried to speak to him. By the time he had already taken a decision, I don't know what has prevailed him. We never expected. He was a big role model for the Congress party. But unfortunately, he has quit the party and joined. Sir, in last 1 month, sir, it is second big exit from Congress in Assam. Today we are having a meeting evening in Indabur. We are meeting on this Assam issue at 4:30 or 5 o'clock. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.